ನಗರ ಸಾರಿಗೆ ಬೇಕು ಅಂತ ಆಯಿತು ಅಂತ ಹೇಳಿದ್ದೆ. ಅದೇ ಪ್ರಕಾರ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಹಿಂದೆ ಸುರೇಶ್ ಅವರು ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ರಾಮನಗರಕ್ಕೆ ಆಗಲೂ ಕೂಡ ಬಸ್ ಹಾಕ್ಸಿದ್ರು ನರ್ಮ್ ಸ್ಕೀಮಲ್ಲಿ. ಯಾಕೋ ಅದು ಸರಿಯಾಗಿ ಓಡಲಿಲ್ಲ. ಈಗ ಆಗಲಾದ್ರೆ ಆಗಲೇ 10 ವರ್ಷ ಆಗೋಯ್ತಲ್ಲ. ಈಗ ನಗರ ಕೂಡ ಬೆಳೆದಿದೆ, ಸುತ್ತಮುತ್ತಲು ಶಾಲಾ ಕಾಲೇಜುಗಳು ಬಂದಿದೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಹಾಕಿರ್ತಕ್ಕಂಥ ಬಸ್ಸುಗಳು ಸದುಪಯೋಗ ಆಗುತ್ತೆ ಅಂತ ನಾನು ಕೂಡ ಭಾವಿಸಿ ಮತ್ತು ಇವತ್ತು ಬಸ್ ಸ್ಟ್ಯಾಂಡು ಅಂತೂ ಕೇಳ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡಿಗೆ ಜಾಗ ಕೊಡಿಸುವಂಥ ಜವಾಬ್ದಾರಿ ಸುರೇಶ್ ಅವ್ರ ಮೇಲೆ, ಇಕ್ಬಾಲ್ ಹುಸೇನ್ ಅವ್ರ ಮೇಲೆ ಇದೆ. ಮತ್ತು ಅದೇ ರೀತಿ ಕನಕಪುರದಲ್ಲಿ ಬಸ್ ಸ್ಟ್ಯಾಂಡು ಡಿಪೋ ಎಲ್ಲ ಇದೆ. ಇನ್ನೊಂದು ಡಿಪೋ ಕೇಳ್ತಾ ಇದ್ದಾರೆ, ಯಾವುದು ಸಾತ್ನೂರಿಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಕೊಟ್ಟರೆ ಅಲ್ಲೂ ಕೂಡ ಮಾಡೋಣ ಅಂತ ಹೇಳಿ. ಮತ್ತು ಇವತ್ತು ಇನ್ನೇನು ಕೇಳಿದ್ದೀವಿ, ಅದು ಬಸ್ ಸ್ಟ್ಯಾಂಡ್ ರಿನ್ಯೂವೇಷನ್ನು. ಆಮೇಲೆ ಕಾರ್ಪೊರೇಷನ್ ಲಿಮಿಟಿಂದ 25 ಕಿಲೋಮೀಟ್ರ್ವರೆಗೂ BMTC ಬಸ್ಸಸ್ ಬರ್ತಾಯಿತ್ತು. ಈಗ 40 ಕಿಲೋಮೀಟ್ರ್ವರೆಗೂ ಕೂಡ BMTC ಬಸ್ಸಸ್ಸು ತೀರ್ಮಾನ ಆಗಿದೆ. ಇವತ್ತು ಆದೇಶ ಆಗುತ್ತೆ. ಆವಾಗ 40 ಕಿಲೋಮೀಟ್ರ್ ಅಂದರೆ ರಾಮನಗರ ಕೂಡ ಬಂದ್ಬಿಡುತ್ತಲ್ವ. ಕಾರ್ಪೊರೇಷನ್ ಲಿಮಿಟಿಂದ ರಾಮನಗರ, ಚನ್ನಪಟ್ಟಣ ಕೂಡ ಬರ್ಬೋದು, ಮಾಗಡಿ ಕೂಡ ಬರ್ಬೋದು. ಮಾಗಡಿ ಕಾರ್ಪೊರೇಷನ್ ಬಾರ್ಡ್ರಿಂದ 40 ಕಿಲೋಮೀಟ್ರು. ಆದರೆ ಅವಾಗೇನಾಗುತ್ತೆ, ನಮ್ಮ ಇದು ಯಾವುದು ಬೆಂಗಳೂರು ದಕ್ಷಿಣ ಜಿಲ್ಲೆ, ಉತ್ತರ ಜಿಲ್ಲೆ ಮತ್ತು ಸುಮಾರು ಎಲ್ಲ 8 ತಾಲೂಕು ಕೂಡ ಸೇರ್ಕೊಂಡ್ಬಿಡುತ್ತೆ. ಹೊಸಕೋಟೆ ಇದೆ BMTC, ಯಲ್ಲಾಪುರ BMTC ಇದೆ, ದೇವನಹಳ್ಳಿ ಮತ್ತು ಇನ್ನೊಂದು ಯಾವ ತಾಲೂಕು, ನೆಲಮಂಗಲಕ್ಕೂ BMTC ಇದೆ. ಈ 4ಕ್ಕೂ ಅನುಕೂಲ ಆಗುತ್ತೆ. ದೇವನಹಳ್ಳಿ ಮತ್ತು ಈ ಕಡೆ ಈ 4 ತಾಲೂಕಿಗೆ ಇವತ್ತು ಅನುಕೂಲ ಆಗುತ್ತೆ. ಯಾಕಂದರೆ BMTCನಲ್ಲಿ ಬಸ್ಸುಗಳು ಸಾಕಷ್ಟಿದೆ. KSRTCನಲ್ಲಿ ಬಸ್ಸುಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು. ಕಾರಣ ಏನಂದರೆ ಹಿಂದೆ ಒಂದು 19ರಿಂದ 23 ಕೂಡ ನನ್ನ ಕಾರಣದಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ನಾನು ಬಂದಮೇಲೆ ಸುಮಾರು ಒಂದು 5200 ಬಸ್ಸು, ಇನ್ನೂ 600 ಬಸ್ಸಿದೆ ಎಲೆಕ್ಟ್ರಿಕ್. ಒಟ್ಟು 5800 ಬಸ್ಸು ತಗೊಂಡ್ಮೇಲೆ ಸ್ವಲ್ಪ ಸುಧಾರಣೆ ಆಯಿತು. ಮತ್ತು ರಿಕ್ರೂಟ್ಮೆಂಟು ಅಷ್ಟೇ ನಿಂತೋಗಿತ್ತು. 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ. ನಮ್ಮಲ್ಲಿ ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸ್ ಎಲ್ಲ ಅಂದರೆ ಬಸ್ಸಿಗೆಲ್ಲ ಮುಂದಕ್ಕೆ ಹೋಗಲ್ಲ. ಈಗ 9000 ಜನ ರಿಕ್ರೂಟ್ಮೆಂಟ್ ಆಯಿತು. ಅನುಕಂಪದ ಆಧಾರದ ಮೇಲೆ 1000 ಜನ, ಒಟ್ಟು 10,000 ಜನ ಈಗ ಸೇರಿಕೊಂಡಿದ್ದರಿಂದ ಸುಧಾರಣೆ ಆಗಿದೆ. ಮತ್ತು ಜನ ಕೂಡ ನಾವು ಶಕ್ತಿ ಕಾರ್ಯಕ್ರಮ ಆದಮೇಲೆ ಒಂದು ದಿನಕ್ಕೆ 20-25 ಲಕ್ಷ ಜನ ಜಾಸ್ತಿ ಓಡಾಡ್ತಾ ಇದ್ದಾರೆ. ಮೊದಲೇ 80-85 ಲಕ್ಷ ಅಂದರೆ ಜಾಸ್ತಿ ಇತ್ತು. ಈಗ 1,05,00,000, 1,07,00,000, 6 ಲಕ್ಷ ಈ ರೀತಿ ಆವ್ರೇಜು ಜನ ಕೂಡ ಓಡಾಡ್ತಾ ಇರೋದ್ರಿಂದ. ಮತ್ತು ಮಹಿಳೆಯರು ಅಷ್ಟೇ. ನಿನ್ನೆಗೆ 542 ಕೋಟಿ ಜನ ಮಹಿಳೆಯರು, ಅಂದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜನತೆಗೆ 7 ಕೋಟಿ, ಪ್ರತಿದಿನ 60ರಿಂದ 65 ಲಕ್ಷ ಜನ ಮಹಿಳೆಯರು ಪ್ರಯಾಣ ಮಾಡ್ತಾರೆ. ಒಟ್ಟು 542 ಕೋಟಿ ಮಹಿಳೆಯರು ನಿನ್ನೆವರೆಗೂ ಉಚಿತವಾಗಿ ನಮ್ಮಲ್ಲಿ ಓಡಾಡಿದ್ದಾರೆ. ಇದಕ್ಕೆ ಆದಂಥ ಖರ್ಚು 13,000 ಕೋಟಿ. ಎಷ್ಟು? 13,000 ಕೋಟಿ ಖರ್ಚಾಗಿದೆ. ಮತ್ತು 23% ಒಂದು ಸಮೀಕ್ಷೆ ಪ್ರಕಾರ 23% ಉದ್ಯೋಗ ಸೃಷ್ಟಿಯಾಗಿದೆ, ಜಾಸ್ತಿ ಆಗಿದೆ. ಬಸ್ಸಸ್ಸು ಉಚಿತವಾಗಿ ನಾವು ಕೊಟ್ಟಿದ್ದರಿಂದ ಹುಬ್ಬಳ್ಳಿನಲ್ಲಿ 21% ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ. ಅದರಿಂದ ಉಚಿತ ಬಸ್ ಕೊಟ್ಟಿದ್ದಕ್ಕೆ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾಯಿದ್ರು ಬೇರೆಯವರು. ಅವ್ರು ಯಾವತ್ತೂ ಕೂಡ ಬಸ್ಸಲ್ಲೇ ಓಡಾಡಿರಲ್ಲ. ಅವರಲ್ಲಿ ಕಾರಲ್ಲಿ ಓಡಾಡ್ತಾರಲ್ಲ, ಕಾರಲ್ಲಿ ಓಡಾಡೋರು ಫ್ರೀ ಬಸ್ ಕೊಟ್ಬಿಟ್ರು ಅಂತ ಟೀಕೆ ಮಾಡ್ತಾರೆ. ಅವ್ರು ಬಸ್ಸಲ್ಲಿ ಓಡಾಡಿದ್ರೆ ತಾನೇ, ಬಸ್ಸಲ್ಲಿ ಯಾರು ಓಡಾಡಲ್ವೋ ಅವರು ಟೀಕೆ ಮಾಡ್ತಾರೆ ಅಷ್ಟೇ. ಅದರಿಂದ ಇವತ್ತು ನಗರಕ್ಕೆ ಈಗಾಗಲೇ ಸಾಕಷ್ಟು ಬಸ್ಸುಗಳು ಇವತ್ತು ಪ್ರಾರಂಭ ಮಾಡ್ತೀವಿ. ಇದನ್ನೆಲ್ಲ ಕೂಡ ಸದುಪಯೋಗ ಮಾಡಿಕೊಂಡು ಅಂತೇಳಿ ಆದಷ್ಟು ಬೇಗ ನಮ್ಮ ಶಾಸಕರು, ನಮ್ಮ ಸುರೇಶ್ ಅವರು ಎಲ್ಲ ನಮ್ಮ ಮೈನ್ ರೋಡೇ ಬಸ್ ಸ್ಟ್ಯಾಂಡಂತೂ ಬಸ್ಗೆ ಡಿಪೋಸಲ್ಲಿ ಒಳಗಾದರೂ ನಡೆಯುತ್ತೆ. ಬಸ್ ಸ್ಟ್ಯಾಂಡಂತೂ ನಮಗೆ ಮೈನ್ ರೋಡ್ಗೆ ಬೇಕಾಗುತ್ತೆ, ಇಲ್ಲಾಂದರೆ ಅನುಕೂಲ ಆಗಲ್ಲ. ಮತ್ತು ಇದೊಂದು ರಿನ್ಯೂವೇಷನ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಬಸ್ ಸ್ಟ್ಯಾಂಡ್ ಜಾಗ ಕೊಟ್ಟ ಮೇಲೆ ಮಾಡಿಕೊಡ್ತೀವಿ. ಇದು ರಿನ್ಯೂವೇಷನ್ ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೇನೆ.
ಮತ್ತು ನಮ್ಮ ಶಾಸಕರು ಮಾತನಾಡಿದ್ದಾರೆ, ವಿಚಾರಗಳನ್ನು ತಿಳಿಸಿದ್ದಾರೆ. ಇನ್ನು ಬಹಳಷ್ಟು ದಿನ ಇದೆ ಮಾತಾಡೋದಕ್ಕೆ, ಮಾತಾಡೋಣ, ಭೇಟಿ ಮಾಡೋಣ, ತಲೆ ಕೆಡಿಸ್ಕೊಂಡು. ಎಲ್ರಿಗೂ ಒಳ್ಳೇದಾಗಲಿ. ಮಾನ್ಯ ಮಂತ್ರಿಗಳು ಬಂದು ಕಾರ್ಯಕ್ರಮದಲ್ಲಿ ಇವತ್ತು ರಾಮನಗರ ಪಟ್ಟಣಕ್ಕೆ ನಗರ ಸಾರಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ BMTCನ ನಮ್ಮ ಜಿಲ್ಲೆಗೆ ವಿಸ್ತರಣೆ ಮಾಡಿದ್ದಾರೆ. ರಾಮನಗರ ಮತ್ತು ಕನಕಪುರ ಮತ್ತು ಮಾಗಡಿಗೆ ಅದು ಮುಂದಕ್ಕೆ ಅನುಕೂಲ ಆಗ್ತದೆ. ಸೊ ಇವತ್ತೇ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಜಿಲ್ಲೆಯ ಜನತೆ ಪರವಾಗಿ ಮಾನ್ಯ ಸಚಿವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜವಾನ